ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಹೋರಾಡೋದಿರಲಿ ರಾಜ್ಯದಲ್ಲಿ ಅವರು ಒಳಗಡೆ ಇರುವಂತ ನಾಯಕರ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತ ನಿಟ್ಟಿನಲ್ಲಿ ತಿನ್ಕಾಡಬೇಕಾದಂತ ಪರಿಸ್ಥಿತಿ ಇದೆ. ರಾಜ್ಯ ಬಿಜೆಪಿಯಲ್ಲಿ ಅಂತರ್ಯುದ್ಧದ ರೀತಿಯಲ್ಲಿ ನಡೀತಾ ಇರುವಂತ ವಾಕ್ಸಮರ ನೋಡ್ತಾ ಇದ್ದೀರಾ. ಹೊಂದಾಣಿಕೆ ಪಾಲಿಟಿಕ್ಸ್ ಆಯ್ತು. ಈಗ ಡಿ.ಕೆ. ಶಿವಕುಮಾರ್ ಅವರು ಯಡಿಯೂರಪ್ಪನವ್ರ ಮನೆಗೆ ಹಾಗೆ ಬೊಮ್ಮಾಯಿ ಅವರ ನಿವಾಸಕ್ಕೆ ಸೌಜನ್ಯಯುತವಾಗಿ ಹೋಗಿದ್ದಂತ ವಿಚಾರ, ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಯನ್ನ ಮಾಡಿದ್ದಂತ ವಿಚಾರ ಕೂಡ ರಾಜಕಾರಣಕ್ಕೆ ಬಳಕೆ ಆಗ್ತಾ ಇದೆ. ಅದು ಬಿಜೆಪಿ ನಾಯಕರೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಬೊಮ್ಮಾಯಿ ಭೇಟಿಗೆ ಬಿಜೆಪಿ ನಾಯಕ ಆಗಿರುವಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ರು. ಹೊಂದಾಣಿಕೆ ಆರೋಪ ಈ ಹಿಂದೆ ಮಾಡಿದ್ರು. ಪ್ರತಾಪ್ ಸಿಂಹ, ಸಿ.ಟಿ. ರವಿ ಅವರು ನಾವೇನು ಹೊಂದಾಣಿಕೆನೇ ಮಾಡ್ಕೊಂಡಿಲ್ಲ, ಉಳಿದಂತ ನಾಯಕರು ಮಾಡ್ಕೊಂಡಿದ್ದಾರೆ ಎನ್ನುವ ರೀತಿಯಲ್ಲಿ ಆರೋಪವನ್ನ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲೂ ಕೂಡ ಬಸವರಾಜ ಬೊಮ್ಮಾಯಿ ಅವರು ಉತ್ತರವನ್ನ ಕೊಟ್ಟಿದ್ರು. ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಸರ್ತಿ ಡಿ.ಕೆ. ಶಿವಕುಮಾರ್ ಬೊಮ್ಮಾಯಿ ಭೇಟಿಗೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಅದು ಕಾರ್ಯಕ್ರಮದಲ್ಲಿ ಮಾತನಾಡಿರುವಂಥದ್ದು. ಒಂದೇ ವೇದಿಕೆಯಲ್ಲಿ ವಾಕ್ಸಮರ ಕೂಡ ನಡೀತು. ಗೇಟು ತಿರುಗೇಟು. ಬೆಳಗಾವಿಯಲ್ಲಿ ನಡೆದಂತ ಬಿಜೆಪಿ ಕಾರ್ಯಕ್ರಮದಲ್ಲಿ ಆಕ್ರೋಶ ಬಹಿರಂಗವಾಗಿ ನಡೆದಿದ್ದು. ಯತ್ನಾಳ್ ವಿರೋಧ ವ್ಯಕ್ತಪಡಿಸಿದ್ರೆ ಬೊಮ್ಮಾಯಿ ಅವರು ಅದಕ್ಕೆ ಸರಿಯಾಗಿ ತಿರುಗೇಟನ್ನ ಕೊಟ್ಟರು. ಮಾಡಿದ್ರು, ಯಾರು ಕೆಡುಲಕ್ಕೆ ಅಡ್ಡಾಡಿದ್ರು, ಯಾರು ಏನೇನು ಮಾಡಿದ್ರು ಎಲ್ಲಾನು ನಮ್ಮ ಪಾರ್ಟಿಯಾಗನೇ ಆಗ್ಯಾರ. ಈ ಮತ್ತೊಬ್ಬರಿಗೆ ಅಪವಾದ ಕೊಡೋದು ಬೇಡ. ನೀವು ಯಾರ್ಯಾರು ಏನೇ ಮಾಡಿರಲ್ಲ, ನೀವು ಸುದ್ದ ಆದ್ರೆ ಇನ್ನು ನಿಮಗೆ ಭವಿಷ್ಯ ಐತೆ ನೀವು ತಿಳ್ಕೊಂಡು ಬಿಡ್ಬೇಕು ಅಷ್ಟೇ ನಾಯಕರುಗಳು. ಒಂದು ಮಾತನ್ನು ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ನಾನು ರಾಜಕಾರಣದಲ್ಲಿ ಯಾವುದೇ ಕಾರಣಕ್ಕಾಗಿ ನಾವು ರಾಜಿಯನ್ನು ಮಾಡಿಲ್ಲ, ಮಾಡ್ಕೊಳ್ಳೋದಿಲ್ಲ. ಯಡಿಯೂರಪ್ಪರ ಮನೆಗೆ ಹೋಗ್ತಾನೆ ಡಿ.ಕೆ. ಶಿವಕುಮಾರ್, ಬಸವರಾಜ ಬೊಮ್ಮಾಯಿ ಮನೆಗೆ ಹೋಗ್ತಾರೆ. ಎದಕ್ಕೆ ಹೋಗ್ತಾರೆ ಗೊತ್ತೈತನ? ಇವ್ರಿಗೇನು ಸೌಜನ್ಯ ಬೇಕಲ್ಲ. ಸೋನಿಯಾ ಗಾಂಧಿಗೆ ಗುರ್ತಾಗಬೇಕು. ಬೊಮ್ಮಾಯಿ ಮನೆಗೆ ಹೋಗಿದ್ರು ನೋಡ್ರಿ. ನಾನು ಮುಖ್ಯಮಂತ್ರಿ ಮಾಡಲಿಲ್ಲ ಅಂದ್ರೆ ನಾ ಬೊಮ್ಮಾಯಿಯವ್ರ ಕೂಡ ಮಾತಾಡಿ ಬಂದಿಲ್ಲ ತೆಳಮಲ್ಲಿ. ನಾ ಹೇಳಿದೆ ಏನಾಗಿ ಬೊಮ್ಮಾಯಿವ್ರಿಗೆ ಅವನ್ನೆಲ್ಲ ಬರ್ಸ್ಕೊಡ್ಬೇಡ್ರಿ ಮನೆಗೆ ಅಂತ ಹೇಳಿದ್ರೆ, ನಿಮ್ಮನ್ನೆಲ್ಲ ಭೇಟಿಯಾಗಿ ಅಂಜಿಸಿ ಮುಖ್ಯಮಂತ್ರಿ ಆಗ್ಬೇಕು. ನಾವ್ಯಾಕೆ ಅವ್ನು ಮುಖ್ಯಮಂತ್ರಿಗೆ ಮಾಡ್ಲಾಕ ಓಡಾಡ್ಬೇಕು ರೀ? ನಮ್ದೇನು ಕೆಲಸ ಐತಿ ಹೇಳ್ಬೇಕು. ಯಾರಾದರೂ ಮನೆಗೆ ಬರ್ತಾರೆ ಅಂದಾಗ ಇಲ್ಲ ಅನ್ನೋಕ್ಕಾಗೋದಿಲ್ಲ. ನಮ್ಮ ಕರ್ನಾಟಕದ ಸೌಜನ್ಯ. ಅದರ ಅರ್ಥ ನಾವು ಎಲ್ಲೂ ಕೂಡ ರಾಜಿ ಆಗೋದಿಲ್ಲ ಗೌಡ್ರೆ. ನಿಮ್ಮ ಜೊತೆಗೆ ನಾವು ಇರ್ತೇವೆ, ತಲೆ ಕೆಡಿಸ್ಕೋಬೇಡ್ರಿ. ಕೆಲವರು ಮನೆಗೆ ಹೋಗ್ದಾನೆ ಹಂಗೆ ಒಳಗಡೆ ರಾಜಿ ಆಗ್ಯಾರ. ಅದ್ರ ಬಗ್ಗೆ ಎಲ್ಲರೂ ಕೂಡ ಗೊತ್ತಿದೆ. ಬಹಿರಂಗವಾಗಿ ನಾವಿದ್ದೇವೆ, ಸ್ಪಷ್ಟವಾಗಿದ್ದೇವೆ. ಮನೆ ಸಿದ್ದರಾಮಯ್ಯ ಹೆಂಗೆ ಹೇಳಿದ್ರು ಮುಖ್ಯಮಂತ್ರಿಗಳು, ಯಾವುದೇ ವಿರೋಧ ಪಕ್ಷದ ನಾಯಕರ ಜೊತೆಗೆ ನಾವು ಫೋನ್ನಲ್ಲಿ ಮಾತಾಡೋದಿಲ್ಲ, ಅವ್ರ ಮನೆಗೂ ಹೋಗೋದಿಲ್ಲ, ಅವ್ರ ಮೂತಿ ನೋಡೋದಿಲ್ಲ. ಮತ್ತು ನಾವು ಅನ್ಬೇಕಲ್ಲ ಹಂಗೆ. ನಾವು ಮ್ಯಾಗ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ಅಂದ್ರೆ ಅವ್ರ ಮೂತಿನೂ ನೋಡೋದಿಲ್ಲ, ಅವ್ರ ಮನೆಗೆ ಹೋಗೋದಿಲ್ಲ, ಅವ್ರ ಕಡೆ ಹಲಕಿಸಿದಿಲ್ಲ ಅಂತೇಳಿ ನಾವು ಮಾತಾಡಬೇಕು. ಅಂದ್ರೆ ನಮ್ಮ ಪಾರ್ಟಿ ಉಳಿತದ. ನೀವೆಲ್ಲರೂ ಅವ್ರು ಬಂದಾಗ ಸ್ವಾಗತ ಸುಸ್ವಾಗತ ಅಂದ್ರೆ ನಮ್ಮ ಕಾರ್ಯಕರ್ತರು ಮಾಡ್ಕೊಂಡು ಬಿಡ್ತಾರೆ. ಭಾರತ ಮಾತೆ ನಮ್ಮ ತಾಯಿ, ಭಾರತೀಯ ಜನತಾ ಪಕ್ಷ ನಮ್ಮ ತಾಯಿ, ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, ನನ್ನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಇವರ ಹಿತಾಸಕ್ತಿಯನ್ನು ಕಾರ್ಯಕ್ರಮದ ಬಳಿಕ ಮಾತನಾಡಿದಂತ ಬೊಮ್ಮಾಯಿ ಮತ್ತು ಯತ್ನಾಳ್ ತೇಪೆ ಹಚ್ಚುವಂತ ಕೆಲಸವನ್ನ ಮಾಡಿದ್ದಾರೆ. ಯತ್ನಾಳ್ ಮತ್ತು ನನ್ನದು ಬಿಜೆಪಿ DNA ಅಂತ ಹೇಳಿದ್ರು. ಇನ್ನು ಯತ್ನಾಳ್ ಕೂಡ ಈ ರೀತಿ ಭೇಟಿಯಿಂದ ಕಾರ್ಯಕರ್ತರ ಆತ್ಮವಿಶ್ವಾಸ ಕಡಿಮೆ ಆಗ್ಬಿಡುತ್ತೆ, ಅದಕ್ಕೆ ಅವರು ಸಮಜಾಯಿಷಿಯನ್ನ ಕೊಟ್ಟಿದ್ದಾರೆ. ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅಂತ ಹೇಳಿದ್ರು. ಭಿನ್ನಾಭಿಪ್ರಾಯ ಪ್ರಶ್ನೆನೇ ಇಲ್ಲ. ನಾವು ಒಕ್ಕಟ್ಟಾಗಿ ಒಂದಾಗಿ ಕಾಂಗ್ರೆಸ್ ಹೆಂಗ್ ಸೋಲಿಸಬೇಕು ಅನ್ನುವಂತ ವಿಚಾರದಲ್ಲೇ ಮಾತಾಡಿದ ಹೊರತಾಗಿ ಬೇರೆ ಏನಿಲ್ಲ. ಹಾಗೆ ನಮ್ದು ಬಸವನಾಳ್ ಯತ್ನಾಳ್ ಅವ್ರದ್ದು 30 ವರ್ಷದ ದೋಸ್ತಿ ಇದೆ. ಇವತ್ತಿಂದ ಅಲ್ಲ, ರಾಜಕಾರಣಕ್ಕೆ ಮೀರಿ ನಮ್ಮ ಒಂದು ಅವರ ಸ್ನೇಹ ಇದೆ. ಅದು ಶಾಶ್ವತವಾಗಿರ್ತದೆ. ಅವರು ಅವ್ರದೇ ಆದಂತ ಒಂದು ಶೈಲಿಯಲ್ಲಿ ರಾಜಕಾರಣವನ್ನ ಮಾಡ್ಕೊಂಡು ಬಂದಿದ್ದಾರೆ. ಅದನ್ನ ಅವ್ರು ಹೇಳಿದ್ದಾರೆ. ಅದಕ್ಕೆ ನಾನು ಏನು ಕೆಲವು ಸ್ಪಷ್ಟೀಕರಣ ಕೊಡಬೇಕು, ಸಾರ್ವಜನಿಕವಾಗಿ ಕೊಟ್ಟಿದೆ. ಮತ್ತೇನು ಅದ್ರಾಗ ಏನು ಮತ್ತೆ ಅದಾದ್ಮೇಲೆ ಅದು ಚರ್ಚೆ ಪ್ರಶ್ನೆನ ಬರಲ್ಲ. ಈಗಲೂ ಕೂಡ ಅವ್ರು ಹೇಳಿದ್ದಾರೆ, ನಾವು ಹೇಳಿದ್ದೇವೆ. ಒಂದು ಮಾತನ್ನ ಹೇಳಕ್ಕೆ ಇಚ್ಛೆ ಪಡ್ತೇನೆ. ನಾವು ಬಸನಗೌಡರದು ಒಂದೇ DNA, ಅದು ಬಿಜೆಪಿ DNA. ನಮ್ಮ ಕಾರ್ಯಕರ್ತರಲ್ಲಿ ಒಂದು ರೀತಿ ನೈತಿಕ ಸ್ಥೈರ್ಯವನ್ನು ಕಳಿಬೇಕನ್ನುವಂತ ಉದ್ದೇಶದಿಂದ ಒಂದು ವ್ಯವಸ್ಥಿತವಾಗಿ ಡಿ.ಕೆ. ಶಿವಕುಮಾರ್ ಅವರು ಈ ಆಟ ಆಡ್ತಾ ಇದ್ದಾರೆ. ಇದರಿಂದ ನಮ್ಮ ಕಾರ್ಯಕರ್ತರಿಗೆ ಮನೋಬಲ ಕುಸಿತೈತೆ. ಯಾಕಂದ್ರೆ ಕಾರ್ಯಕರ್ತರು ಹಿಂದುತ್ವ ಪರವಾಗಿ, ಬಿಜೆಪಿ ಪರವಾಗಿ, ನರೇಂದ್ರ ಮೋದಿ ಅವ್ರ ಪರವಾಗಿ ಇವತ್ತು ಕೆಲಸ ಮಾಡುವಂತ ಕಾರ್ಯಕರ್ತರು ಎಲ್ಲೋ ಏನಪ್ಪ ಇವರೆಲ್ಲ ಒಂದದಾರಲ್ಲ, ನಾವೇ ಕೆಟ್ಟ ಆಗ್ಬೇಕು ಅನ್ನೋಂತ ಒಂದು ತಪ್ಪು ಕಲ್ಪನೆ ಆಗಬಾರ್ದು. ಮುಂದಿನ ಭವಿಷ್ಯದಲ್ಲಿ ಕರ್ನಾಟಕದಲ್ಲಿ ನಮ್ಮ ಲೋಕಸಭಾ ಹೆಂಗ್ ಗೆಲ್ಬೇಕು ಅನ್ನೋಂಥದ್ದು ಬಿಟ್ರೆ ನಾವು ಯಾವ ನಾಯಕರಲ್ಲಿ ಭಿನ್ನಾಭಿಪ್ರಾಯ ಇಲ್ಲ. ಬಸವರಾಜ ಬೊಮ್ಮಾಯಿರಾಗಲಿ ನಾವಾಗಲಿ ಏನು ಒಂದು ವಿಧಾನಸಭೆಯಲ್ಲಿ ನಾವು ಒಂದು ರೀತಿ ಅವ್ರಿಗೇನು ಅವಮಾನ ಆಗಿದೆ ಅದರ ಸೇಡನ್ನ ಲೋಕಸಭೆಯಲ್ಲಿ ನಾವು ತೀರ್ಸೋತೀವಿ. ಅದಕ್ಕೆ ಬಸವರಾಜ ಬೊಮ್ಮಾಯಿ ಅವರಿಗೆ ನಮ್ಗೆ ಯಾವುದೇ ಎಂದೂ ನಾವು ಜಗಳಾಡಿಲ್ಲ. ಅವ್ರು ಮುಖ್ಯಮಂತ್ರಿಗಳಿದ್ದಾಗೂ ಸಾಕಷ್ಟು ನಮ್ಮ ಕ್ಷೇತ್ರಗಳಿಗೆ ಕೆಲಸ ಕೊಟ್ಟು ಅಭಿವೃದ್ಧಿ ಹಣ ಕೊಟ್ಟಾರೆ, ನೀರಾವರಿ ಕೊಟ್ಟಾರೆ.
ಎಲ್ಲಾ ರೀತಿಯಿಂದ ಸಹಕಾರ ಮಾಡ್ಯಾರ. ನಾವ್ ಯಾಕೆ ಜಗಳ ಆಡೋನು? ನಮಗೆ ನಮ್ ನಡ್ಬರ್ಕ್ ಯಾಕೆ ಜಗಳ ಹಚ್ಚಲಾಕತ್ತೀರಿ ನೀವು? ಬಿಜೆಪಿಯಲ್ಲಿ ಹೊಂದಾಣಿಕೆ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬಿಕಾಸ್ ಇಲ್ಲಿ ಅವರವರ ನಾಯಕರ ವಿರುದ್ಧನೇ ಅವರ ನಾಯಕರುಗಳು ತಿರುಗಿ ಬೀಳ್ತಾ ಇದ್ದಾರೆ, ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಇದೇನು ಸೀಟಿನ ಲೆಕ್ಕಾಚಾರದಕ್ಕ ಅನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿ ಬರುತ್ತೆ. ಬಿಕಾಸ್ ನೆಕ್ಸ್ಟ್ ರಾಜ್ಯಾಧ್ಯಕ್ಷ ಸೀಟು ಮತ್ತೆ ವಿರೋಧ ಪಕ್ಷ ನಾಯಕನ ಸೀಟು ಖಾಲಿ ಇದೆ. ಸೊ ಈ ಒಂದು ಕಾರಣಕ್ಕೋಸ್ಕರ ರೇಸ್ ನಡೀತಾ ಇದೆ ಅನ್ನುವಂಥ ಪ್ರಶ್ನೆ ಇದೆ. ಯಾವ ಕಾರಣಕ್ಕೋಸ್ಕರ ಈ ಹೊಂದಾಣಿಕೆ ರಾಜಕಾರಣದ ಬಗ್ಗೆ ಮಾತುಗಳು ಕೇಳಿ ಬರ್ತಾ ಇದೆ ಅನ್ನುವಂಥದ್ದನ್ನ ನೋಡೋದಾದ್ರೆ, ಬಿಜೆಪಿಯಲ್ಲಿ ಅಂತರ್ಯುದ್ಧ ಶುರುವಾಗಿದೆಯಲ್ಲ, ಇದ್ರ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಬಿಜೆಪಿಯಲ್ಲಿ ಹೊಂದಾಣಿಕೆ ಪಾಲಿಟಿಕ್ಸ್ ಆರೋಪ ಮಾಡಲಾಗ್ತಾ ಇರುವಂತದ್ದು ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇರುವಂತದ್ದು. ಪ್ರತಾಪ್ ಸಿಂಹ, ಸಿ.ಟಿ. ರವಿ ಮಾತನಾಡಿದ್ರು. ಅದಾದ್ಮೇಲೆ ಸೋಮಣ್ಣ, ಬಸನಗೌಡ ಪಾಟೀಲ್ ಯತ್ನಾಳ್ ಮಾಡ್ತಾ ಇರುವಂತದ್ದು ಸಹಜವಾಗಿ ಬೆಂಕಿ ಹಚ್ತಾ ಇದೆ. ಅದು ಈ ಬೆನ್ನಲ್ಲೇ ಡಿ.ಕೆ. ಶಿವಕುಮಾರ್ ಅವರ ಜೊತೆ ಬೊಮ್ಮಾಯಿ ಅವರು ಚರ್ಚೆಯನ್ನ ಮಾಡಿದ್ರು. ಆಕ್ಚುಲಿ ಡಿ.ಕೆ. ಶಿವಕುಮಾರ್ ಅವರು ಕೇಳಿದ್ರು ಕಾಲಾವಕಾಶವನ್ನ, ಇಲ್ಲ ಅಂತ ಹೇಳಕ್ಕಾಗತ್ತಾ? ಬಿಕಾಸ್ ನಮ್ಮ ರಾಜ್ಯದಲ್ಲಿ ಇನ್ನೂ ಕೂಡ ಸಜ್ಜನ ರಾಜಕಾರಣ ಅನ್ನುವಂಥದ್ದು ಉಳಿದಿದೆ. ಆದ್ರೆ ಅದು ಕೂಡ ಈಗ ರಾಜಕಾರಣಕ್ಕೆ ಬಳಕೆ ಆಗ್ತಾ ಇದೆ ಯತ್ನಾಳ್ ಅವರ ಮಾತಿನಿಂದ. ಬ್ರಾಂಡ್ ಬೆಂಗಳೂರು ಹೆಸರಿನಲ್ಲಿ ಇಬ್ಬರು ಭೇಟಿಯಾದ್ರು. ಬಿಕಾಸ್ ಇವರು ಕೂಡ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿದ್ದರು ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ಬೊಮ್ಮಾಯಿ ಅವರು. ಯಡಿಯೂರಪ್ಪನವರು ಕೂಡ ಅಷ್ಟೇ, ಬರೀ ಬಿಜೆಪಿ ನಾಯಕರನ್ನ ಮಾತ್ರ ಮಾತಾಡ್ಸ್ಲಿಕ್ಕೆ ಹೋಗ್ಲಿಲ್ಲ ಡಿ.ಕೆ. ಶಿವಕುಮಾರ್ ಅವರು, ಎಸ್.ಎಂ. ಕೃಷ್ಣ ಅವರು, ಎಚ್.ಡಿ. ದೇವೇಗೌಡರು, ಇವ್ರನ್ನೆಲ್ಲರೂ ಕೂಡ ಮಾತನಾಡ್ತಿದ್ರು. ಅವರನ್ನು ಕೂಡ ಹೋಗಿ ಭೇಟಿಯಾಗಿದ್ರು. ಆದ್ರೆ ಬೊಮ್ಮಾಯಿ ಡಿ.ಕೆ. ಶಿವಕುಮಾರ್ ಅವರ ಭೇಟಿ ಮಾತ್ರ ಚರ್ಚೆಯಲ್ಲಿದೆ ಬಿಜೆಪಿ ನಾಯಕರಿಗೆ. ಬೊಮ್ಮಾಯಿ ಅವರಿಂದ ಸಲಹೆ ಕಾರಣವನ್ನ ಕೇಳಿದ್ರು. ಸಲಹೆಯನ್ನ ಕೊಡಿ ನನಗೆ, ಬ್ರಾಂಡ್ ಬೆಂಗಳೂರನ್ನ ಕಟ್ಟುವಂತ ನಿಟ್ಟಿನಲ್ಲಿ ಏನೇನೆಲ್ಲ ಅಂದ್ರೆ ಚಾಲೆಂಜಸ್ ಇದೆ, ಅದನ್ನು ಯಾವ ರೀತಿಯಾಗಿ ನಿವಾರಿಸಬಹುದು, ನಿಮ್ಮ ಸಲಹೆಗಳು ಬೇಕು ಅಂತ ಕೇಳಿದ್ರು. ಶಾಮನೂರು ಶಿವಶಂಕರಪ್ಪ ಅವರನ್ನು ಕೂಡ ಭೇಟಿಯಾಗಿದ್ರು ದಾವಣಗೆರೆಗೆ ಹೋದಂತ ಸಂದರ್ಭದಲ್ಲಿ. ಅದಕ್ಕೂ ಕೂಡ ಈಗ ಆಲ್ರೆಡಿ ಬೊಮ್ಮಾಯಿ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಮತ್ತೆ ಏನು ಆತಂಕ ಅನ್ನುವ ರೀತಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳ್ತಾ ಇದ್ರಲ್ಲ, ಹೊಂದಾಣಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕರ್ತರಲ್ಲಿ ಗೊಂದಲಕ್ಕೆ ಕಾರಣ ಆಗುತ್ತೆ. ಈ ರೀತಿಯಾಗಿ ಭೇಟಿಯಾದಂತ ಸಂದರ್ಭದಲ್ಲಿ ಆತ್ಮಸ್ಥೈರ್ಯ ಕುಸಿದು ಬಿಡುತ್ತೆ ಕಾರ್ಯಕರ್ತರಲ್ಲಿ. ನೆಕ್ಸ್ಟ್ ಎಲೆಕ್ಷನ್ಗಳಲ್ಲಿ ಫೇಸ್ ಮಾಡೋದು ಕಷ್ಟ. ಕಾರ್ಯಕರ್ತರ ನೈತಿಕ ಸ್ಥೈರ್ಯ ಕಳೆದುಕೊಂಡ್ಬಿಟ್ರೆ ನಾವು ಎಲೆಕ್ಷನ್ಗಳಲ್ಲಿ ಹೊಡ್ತಾ ತಿಂದು ಬಿಡ್ತೀವಿ ನೆಕ್ಸ್ಟ್ ಇರುವಂತ ಎಲೆಕ್ಷನ್ಗಳಲ್ಲಿ. ಯಾಕೆಂದ್ರೆ ದೊಡ್ಡ ದೊಡ್ಡವರು ಹೊಂದಾಣಿಕೆ ಆಗಿದ್ದಾರೆ, ನಾವು ಸುಮ್ಮನೆ ಯಾಕೆ ಗುದ್ದಾಡಬೇಕು ಅಂತ ಮನಸ್ಥಿತಿಗೆ ಬಂದ್ಬಿಡುತ್ತೆ ಅನ್ನುವಂಥ ಲೆಕ್ಕಾಚಾರದ ಮಾತುಗಳನ್ನ ಆಡ್ತಾ ಇದ್ದಾರೆ. ನಾವು ಪಕ್ಷದ ಸಂಘಟನೆಗೆ ತೊಡಕಾಗುವಂತ ಸಾಧ್ಯತೆ ಇರುತ್ತೆ ಈ ರೀತಿಯಾಗಿ ಭೇಟಿಯಾದಂತಹ ಸಂದರ್ಭದಲ್ಲಿ. ಹೊಂದಾಣಿಕೆ ಆರೋಪಕ್ಕೆ ಪುಷ್ಟಿಯನ್ನ ನೀಡಿದಂತಾಗತ್ತೆ. ಸೊ ಹೀಗಾಗಿ ಭೇಟಿನೇ ಆಗಬೇಡಿ. ಸಿದ್ದರಾಮಯ್ಯನವ್ರು ಹೇಳಿದ್ರಲ್ಲ, ನಾನು ವಿರೋಧ ಪಕ್ಷ ನಾಯಕನಾಗಿದ್ದಂಥ ಸಂದರ್ಭದಲ್ಲಿ ಯಾರಿಗೂ ಫೋನು ಮಾಡಿರಲಿಲ್ಲ, ನಾನು ಹೋಗಿ ಮೀಟು ಆಗಲ್ಲ, ಸೌಜನ್ಯವಾಗಿ ಯಾರಾದ್ರೂ ಮಾತನಾಡಿಸಿದಂಥ ಸಂದರ್ಭದಲ್ಲಿ ಮಾತನಾಡ್ತೀನಿ ಅಂತ ಹೇಳಿದ್ರಲ್ಲ, ಹಂಗೆ ನಾವು ಇರಬೇಕು ಅಂತ ಹೇಳ್ತಾ ಇದ್ರು ಯತ್ನಾಳ್ ಅವರು. ಇದು ಚುನಾವಣೆ ಮೇಲೆ ಪರಿಣಾಮ ಬೀರುವಂತ ಆತಂಕ ಕೂಡ ಇದೆ ಅಂತ ಕೆಲವು ನಾಯಕರು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶಿವಪ್ರಸಾದ್, ಇಲ್ಲಿ ಮಾತುಗಳನ್ನ ಗಮನಿಸ್ತಾ ಇದ್ದಾರೆ. ಬಿಜೆಪಿಯಲ್ಲಿ ಕಾಂಗ್ರೆಸ್ ವಿರುದ್ಧ ಅಂದ್ರೆ ಪ್ರತಿಪಕ್ಷವಾಗಿ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡೋದಕ್ಕಿಂತ ಬಿಜೆಪಿಯ ನಾಯಕರುಗಳಿಗೆ ಉತ್ತರವನ್ನ ಕೊಡುವಂತದ್ದೇ ದೊಡ್ಡ ಮಟ್ಟದ ಸವಾಲಾದಂತೆ ಕಾಣಿಸ್ತಾ ಇದೆ. ಇದಕ್ಕೆಲ್ಲೋ ಒಂದ್ ಕಡೆ ಒಂದು ಅನುಮಾನ ಕಾಡುದು ಅಂದ್ರೆ, ರಾಜ್ಯಾಧ್ಯಕ್ಷ ಸ್ಥಾನ ಖಾಲಿ ಇದೆ, ವಿರೋಧ ಪಕ್ಷ ನಾಯಕನ ಸ್ಥಾನ ಇದೆ ಖಾಲಿ ಇರುವಂತದ್ದು. ಇದಕ್ಕೆ ರೇಸ್ ರೀತಿಯಲ್ಲಿ ಹೇಳಿಕೆಗಳು ಬರ್ತಾ ಇದೆಯಾ? ನೋಡಿ, ಅವರು ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ, ನಾವು ಹೊಂದಾಣಿಕೆ ಮಾಡ್ಕೊಳ್ಳುವಂತ ರಾಜಕಾರಣಿ ಅಲ್ಲ, ರಾಜಿ ಮಾಡ್ಕೊಳ್ಳೋದಿಲ್ಲ, ಸೊ ಹೀಗಾಗಿ ನಮಗೆ ಆ ಸೀಟನ್ನ ಕೊಡಿ ಅನ್ನುವ ಲೆಕ್ಕಾಚಾರದಲ್ಲಿ ಮಾತುಗಳು ಬಂದಂತ ಕಾಣಿಸ್ತಾ ಇದಾವೆ. ಖಂಡಿತವಾಗ್ಲೂ ಪೃಥ್ವಿರಾಜ್, ಯಾಕಂದ್ರೆ ಚುನಾವಣಾ ಫಲಿತಾಂಶ ಬಂದು 1 ತಿಂಗಳು ಮಾತ್ರ ಕಳೆದಿದೆ. ಅಷ್ಟರಲ್ಲೇ ಈಗ ಖುದ್ದು ಬಿಜೆಪಿಯಲ್ಲಿ ಸ್ವಪಕ್ಷದವರ ವಿರುದ್ಧವೇ ಕೇಳಿ ಬರ್ತಾ ಇರುವಂತಹ ಆರೋಪಗಳು, ಪ್ರತ್ಯಾರೋಪಗಳಿದೆಯಲ್ಲ, ಅದರಲ್ಲೂ ಕೂಡ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನ ಜೊತೆಗೆ ವಿರೋಧ ಪಕ್ಷದ ನಾಯಕನ ಸ್ಥಾನ ಖಾಲಿ ಇರುವಂತಹ ಸಂದರ್ಭದಲ್ಲಿಯೇ ಈ ಒಂದು ರೇಸ್ ಮತ್ತು ಟೀಕೆಗಳು ಶುರುವಾಗಿರುವಂತದ್ದು ಸಾಕಷ್ಟು ಅನುಮಾನಗಳಿಗೂ ಕೂಡ ಕಾರಣವಾಗಿದೆ. ಈ ರೀತಿಯಾದಂತಹ ಹೇಳಿಕೆಗಳು ಬರಬೇಕು ಅಂತಂದ್ರೆ ಚುನಾವಣಾ ಫಲಿತಾಂಶ ಬಂದ ಕೂಡಲೇ ಬರಬೇಕಾಯಿತು. ಆದ್ರೆ ಯಾವಾಗ ಈಗ ವಿಪಕ್ಷ ನಾಯಕನ ಸ್ಥಾನಕ್ಕೆ ಬೊಮ್ಮಾಯಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ, ಜೊತೆಗೆ ಈಗ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಗೆದ್ದವರ ಜೊತೆಗೆ ಸೋತವರು ಕೂಡ ಅವರವರ ಮಾನದಂಡದ ಆಧಾರದ ಮೇಲೆ ರೇಸ್ ನಲ್ಲಿ ಇರುವಂತದ್ದು. ಇದರ ಬೆನ್ನಲ್ಲೇ ಪ್ರತಾಪ್ ಸಿಂಹ, ಸಿ.ಟಿ. ರವಿ ಅವರು ಅಡ್ಜಸ್ಟ್ಮೆಂಟ್ ರಾಜಕಾರಣದ ಒಂದು ವಿವಾದವನ್ನ ಸೃಷ್ಟಿ ಮಾಡಿದ್ರು. ಅದು ತಣ್ಣಗಾಗಿತ್ತು. ಆದ್ರೆ ಯಾವಾಗ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಬೊಮ್ಮಾಯಿ ಅವರನ್ನ ಭೇಟಿ ಮಾಡಿ ಬಂದ್ರಲ್ಲ, ಅದು ಮತ್ತಷ್ಟು ಪುಷ್ಟೀಕರಣವನ್ನ ನೀಡುವಂತೆ ಆಗಿದೆ. ಅದಕ್ಕೆ ಈಗ ಆಲ್ರೆಡಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಬೊಮ್ಮಾಯಿ ವಿರುದ್ಧ ವೇದಿಕೆ ಮೇಲೆ ಬಹಿರಂಗವಾಗಿ ತಿರುಗೇಟನ್ನ ಕೊಟ್ಟಿದ್ದಾರೆ.
ಈಗ ಒಂದು ಸ್ಥಾನದಲ್ಲಿ ಇದ್ದಂತ ಸಂದರ್ಭದಲ್ಲಿ ನಾವು ಬೇರೆ ಒಂದು ನಾಯಕರ ಮನೆಗೆ ಹೋಗುವಂತದ್ದಾಗ್ಲಿ ಅಥವಾ ಅವರು ನಮ್ಮ ಮನೆಗೆ ಬರುವಂತದ್ದಾಗ್ಲಿ ಆಗ್ಬಾರ್ದು. ಇದರಿಂದ ಈಗ ಆಲ್ರೆಡಿ ಪಕ್ಷ ಸೋತಿದೆ, ಕಾರ್ಯಕರ್ತರಲ್ಲಿ ಉತ್ಸಾಹ ಹುಮ್ಮಸ್ಸು ಕಡಿಮೆ ಆಗಿದೆ. ಮುಂದಿನ ದಿನಗಳಲ್ಲಿ ಚುನಾವಣೆಗಳನ್ನ ಕೂಡ ನಾವು ಎದುರಿಸಬೇಕಾಗತ್ತೆ. ಈ ಸಂದರ್ಭದಲ್ಲಿ ನೀವು ಯಾರನ್ನೂ ಕೂಡ ಮನೆಗೆ ಬಿಟ್ಕೊಳ್ಬೇಡಿ, ನೀವು ಯಾರ ಮನೆಗೂ ಹೋಗಬೇಡಿ, ಇದರಿಂದ ಕಾರ್ಯಕರ್ತರು ಮಲಗ್ ಬಿಡ್ತಾರೆ ಅನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ವೇದಿಕೆ ಮೇಲೆ ಬೊಮ್ಮಾಯಿ ಅವರು ಕೂಡ ನಿನ್ನೆ ತಿರುಗೇಟನ್ನ ಕೊಟ್ಟಿದ್ದಾರೆ. ನಾವು ಕರ್ನಾಟಕದಲ್ಲಿ ಇದ್ದೇವೆ, ನಮ್ದೇ ಆದಂತ ಒಂದು ಸಂಸ್ಕೃತಿ ಇರುತ್ತೆ, ಯಾರಾದ್ರೂ ಮನೆಗೆ ಬರ್ತೀವಿ ಅಂತವ್ರನ್ನ ಬೇಡ ಅನ್ನೋದಕ್ಕಾಗೋದಿಲ್ಲ. ಅದೇ ರೀತಿ ಡಿ ಕೆ ಶಿವಕುಮಾರ್ ಬಂದ್ರು, ಒಂದಷ್ಟು ಸಲಹೆಗಳನ್ನ ಪಡ್ಕೊಂಡು ಹೋದ್ರು. ಆದ್ರೆ ಯಾವುದೇ ರೀತಿಯಾದ ಅಡ್ಜಸ್ಟ್ಮೆಂಟ್ ರಾಜಕಾರಣವನ್ನ ನಾನು ರಾಜಕೀಯ ಜೀವನದಲ್ಲಿ ಮಾಡಿಲ್ಲ, ಮುಂದೆನೂ ಕೂಡ ಮಾಡಲ್ಲ. ಬಿಜೆಪಿ ಪಕ್ಷವೇ ನನಗೆ ತಾಯಿ ಇದ್ದಂತೆ, ಕಾರ್ಯಕರ್ತರೇ ನನ್ನ ಅಣ್ಣ ತಂಗಿ, ಅಕ್ಕ ತಂಗಿಯರು, ಅಣ್ಣ ತಮ್ಮದಿರು ಇದ್ರಂತೆ. ಜೊತೆಗೆ DNA ವಿಚಾರವನ್ನು ಕೂಡ ಮಾತಾಡಿದರೆ. ನಂದು ಬಸನಗೌಡ ಪಾಟೀಲ್ ಈ ಪೈಪೋಟಿಯ ಹೇಳಿಕೆಗಳು ಬರ್ತಾ ಇರುವಂತದನ್ನ ನೋಡಿದ್ರೆ ರಾಜ್ಯಾಧ್ಯಕ್ಷ ಸ್ಥಾನ ವಿರೋಧ ಪಕ್ಷ ಸ್ಥಾನಕ್ಕೋಸ್ಕರ ವಿರೋಧ ಮಾಡ್ತಾ ಇದ್ರೆ ನಮಗೂ ಕೂಡ ಅವಕಾಶ ಸಿಗ್ಬೋದೇನೋ ಅನ್ನುವಂತ ಲೆಕ್ಕಾಚಾರ ಇದೆಯೇನೋ, ಕಾದ್ ನೋಡ್ಬೇಕು. ಇದನ್ನು ಯಾವ ರೀತಿಯಾಗಿ ಹೈಕಮಾಂಡ್ ನಾಯಕರು ಬ್ರೇಕ್ ಹಾಕ್ತಾರೆ ಅಂತ. ಬಿಕಾಸ್ ಇದು ಪಕ್ಷಕ್ಕೆ ಮುಜುಗರವನ್ನ ತರ್ತಾ ಇದೆ. ಧನ್ಯವಾದ ಶಿವಪ್ರಸಾದ್ ನಿಮ್ಮೆಲ್ಲ ಮಾಹಿತಿಗಾಗಿ.